ನಮಸ್ಕಾರ. ಕರ್ನಾಟಕದ ಜನತೆಗೆ ಮತ್ತು ವಿಶೇಷವಾಗಿ ಅಥಣಿ ತಾಲೂಕಿನ ಜನತೆಗೆ ನಾನು ನಿಮ್ಮ JDS ಪಕ್ಷದ ಇಂತಿಯಾಜ್ ಇಬ್ಬರಿಗೆ ಮಾಡುವ ಬಿಡ್ದೆ ಶಿರೋರೇಖ ಮುಂದೊಂದು ಹಾದಿ ಇದ್ರೆ ಅದೆಲ್ಲ ಒಳಗೆ ಶಿರೋ ನಾಲ್ಕು ಕಟ್ಟಿರಿ ಗಂಡಸರ್ದು ಯಾವ ಕಡೆ ಹೆಂಗಸರ್ದು ಯಾವ ಕಡ್ರಿ ಅದ್ರ ಮ್ಯಾಗ ಹಾಂ ರೀ ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ ಹಾಂ ರೀ ಗಂಡಸ ಮಕ್ಕಳ ಹೆಣ್ಣು ಮಕ್ಕಳ ಸಂಬಂಧ ಅಷ್ಟ ಬರ್ದೇ ಇಲ್ಲ ಗಂಡ ಮಕ್ಳು ಬಂದು ನಿತ್ತ ಬಿಡ್ತಾರ ನಾವ್ ಏನ್ ಮಾಡ್ಬೇಕು ಇಲ್ಲಿ ಗಂಡಸರಿಗೆ ಕಟ್ಟಿರಿ ಹಾಂ ರೀ ಹೆಂಗಸರ್ ನೀರಿಗೆ ಹೆಂಗ್ ಬರುದು ಹೇಳ್ರಿಲ್ಲ ನೀವು ನೀರಿಗೆ ಬರುದು ಹೆಂಗ್ರಿ ಅದಕ್ಕೆ ಬಾಕಲ ಐತ್ರಿ ಬಾಕಲ ಹಾಕೊಳಂಗಿಲ್ಲ. ಹಾಂ ಹೇಳ್ರಿ ಈಗ ಏನಾಗತೈತಿ ರೀ ನಿಮ್ಗೆ ನಮಗ್ ತೊಂದರೆ ಐತಿ ನೋಡ್ರಿ ಎದ್ರ ತೊಂದ್ರೆ ಐತ್ರಿ ಗಂಡಸರ್ ತೊಂದರೆ ಹಾಂ ಗಂಡಸರ್ದು ಏನು ತೊಂದ್ರೆ ಐತಿ ಗಂಡಸರು ಹೋಗೋಟಿಗೆ ಗಂಡಸರ್ ನಿಂದಿರ್ತಾರ ಹಾಂ ರೀ ಹಾಂ ರೀ ಅಲ್ಲಿ ನೀರಿಗೆ ಬರ್ಬಾರ್ದು ಗಂಡಸ ಒಬ್ಬ ನಿತ್ತ ಸೆಟದು ಹಾಂ ರೀ ಹೆಂಗ್ ಮಾಡೋದು ಹೇಳ್ರಿ ನೀವು ಹಾಂ ಏನು ಬೇಕಾಗೈತ್ರಿ ನಿಮ್ಗೀಗ ಹಾಂ ರೀ ಅದ್ರ ಮ್ಯಾಲೆ ನಾಲ್ಲೇನು ಒಳಗೆ ನೀರು ಇರ್ತಾವ ಬಜ್ಜಿ ಹೋಗ್ಲಕ್ಕ ಹೇಳ್ರಿ ನೀವು ಹಾಂ ರೀ 2 ದಿವಸ ಆತ್ರಿ ಇಲ್ಲಿ ಇದು ಎಂದ ಜನ್ಮ ಜೋಡ ಐತಿ ಬಿಡ್ರಿ ಇಲ್ಲ ಅತ್ನಿ ಒಳಗ ಏನ್ರೆ 40-50 ವರ್ಷ ಆಯ್ತು ಪ್ರಾಬ್ಲಮ್ ಇದು ಒಂದು ಹೆಣ್ಮಕ್ಳು ಬಾತ್ರೂಮ್ ಒಟ್ಟ ಇಲ್ಲ ಏನೈತಿ ಹೇಳ್ರಿ ನೀವು ಏನೈತ್ರಿ ಅದ ಅಲ್ಲಿ ಹೋಗ್ತೀರಿ ಹಂದಿಗಳ್ದು ಏನು ಅಂತ ಹಾಂ ರೀ ನೀವು ಯಾರಿಗೂ ಹೇಳಿಲ್ಲನ್ರಿ ಅಧಿಕಾರಿಗಳಿಗೆ ಅದು ಸಾಕಾಗೈತಿ 3 ಸತಿ ಹೇಳೈತ್ರಿ ಈಗ ಕೇಳ್ಕೊತ ಬರೋಣ ಅವ್ರಿಗೆ ಹೇಳ್ತೀವಿ ಹ್ಞೂ ಸರ್ ಹೋಗಿ ಹ್ಞೂ ನಮ್ಮ ನಮಸ್ಕಾರ ಸರ್. ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಸರಿಯಾಗಿ ಜಾಗವಿಲ್ಲ. ಈ ಥರ ಕೆಟ್ಟ ಗಲೀಜು ಮಾಡುತ್ತಾರೆ. ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಗಬ್ಬೆದ್ದು ಹೊಲಸು ನಾಡ್ತಾ ಇದೆ. ಯಾವುದೇ ರೋಗದ ಭೀತಿ ಬಂದರೆ ಎದುರಾದರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಸಂಬಂಧಪಟ್ಟವರು ಕೂಡಲೇ ಕ್ರಮ ತಗೊಂಡು ಈ ಶೌಚಾಲಯ ಆಗಲಿ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಎಷ್ಟು ಬಾರಿ ವರದಿ ಮಾಡಿದ್ರು ಎಚ್ಚೆತ್ತುಕೊಳ್ತಾ ಇಲ್ಲ. ಇಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ವ್ಯವಸ್ಥೆ ಇಲ್ಲ ಮತ್ತು ಲೇಡೀಸ್ಗೂ ಕೂಡ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಒಂದು ಯಾವುದಾದ್ರೂ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತೇನೆ. ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸಬೇಕಾಗಿದೆ. ಅದೇನಪ್ಪ ಅಂತಂದರೆ ಅಥಣಿ ತಾಲೂಕು ಬಹಳಷ್ಟು ದೊಡ್ಡ ತಾಲೂಕು. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಹಳ್ಳಿಗಳ ಜನರು ಅಥಣಿ ತಾಲೂಕು ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರ ವಹಿವಾಟವನ್ನು ನಡೆಸ್ತಾರೆ. ನೆರೆ ನಮಗೆ ಜಿಲ್ಲೆ ವಿಜಾಪುರ ಇರಬಹುದು, ನಮ್ಮ ಬಾಗಲಕೋಟೆ ಜಿಲ್ಲೆ ಇರಬಹುದು, ಹಾಗೂ ಇಲ್ಲಿ ಮಹಾರಾಷ್ಟ್ರ ನೆರೆಯ ರಾಜ್ಯದ ಜನರು ಸಹ ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರವನ್ನು ಮಾಡುತ್ತಾರೆ. ಇಲ್ಲಿ ದುರ್ದೈವ ಏನೈತಪ್ಪ ಅಂತಂದ್ರೆ ಅಥಣಿ ತಾಲೂಕಿನ ಏನು ಇದು ದೊಡ್ಡ ಮಾರ್ಕೆಟ್ ಐತಿ, ಅದರೊಳಗೆ ಇರ್ತಕ್ಕಂಥ ಬೆಣ್ಣೆಪೇಟೆ ಇದು ಒಂದು ವಿಶೇಷ ಪೇಟೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬೆಣ್ಣೆ ಸಿಗ್ತಿತ್ತು, ಅದಕ್ಕಾಗಿ ಇದಕ್ಕೆ ಬೆಣ್ಣೆಪೇಟೆ ಅಂತ ಹೇಳಿ ಹೆಸರು ಬಂದಿತ್ತು. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಏನು ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ರೈತ ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ಆ ನೆರೆಹೊರೆಯ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಯಾವುದೇ ಸ್ಥಳ ಇಲ್ಲ. ಸುಮಾರು ವರ್ಷಗಳಿಂದ ಇದರ ಸಲುವಾಗಿ ಹಲವಾರು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾದರೂ ಸಹ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೆ ಸುಮ್ಮನಿದ್ದಾರೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಾನು ನಮ್ಮ JDS ಪಕ್ಷದ ಪರವಾಗಿ ತಮಗೊಂದು ವಿನಂತಿ ಮಾಡ್ಕೋತೇನೆ. ಏನು ಮಹಿಳೆಯರಿಗೆ ಸಲುವಾಗಿ ಏನು ನೀವು ಗೃಹಲಕ್ಷ್ಮಿ ಕೊಡ್ತೀರಿ 2 ಲಕ್ಷ ರೂಪಾಯಿ,
ಬಸ್ ಫ್ರೀ ಕೊಡ್ತೀರಿ, ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅವ್ರಿಗೆ ಯಾಕೆ ಅವಕಾಶ ಮಾಡಿ ಕೊಡುವುದಿಲ್ಲ? ಅದರ ಸಲುವಾಗಿ ನಾನು ನಿಮಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ಬೆಣ್ಣೆಪೇಟೆಯಲ್ಲಿ ಏನು ಈಗ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಏನು ಅವಕಾಶ ಇಲ್ಲ, ಜಾಗ ಇಲ್ಲ, ಅದೇನು ಜಾಗ ಇದ್ದು ಅದು ದೊಡ್ಡ ಗಲೀಜಾಗಿದೆ, ಅದನ್ನು ಸರಿಪಡಿಸಿ ಅತಿ ಬೇಗನೆ ಇದಕ್ಕೊಂದು ಇತಿಮಿತಿ ಹಾಡ್ಬೇಕಂತ ಹೇಳಿ ಈ ಮುಖಾಂತರ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.